ಹಲೋ ಸ್ನೇಹಿತರೆ, ನಾನು ನಿಮ್ಮ ದಿ ಮಿಸ್ಟೀರಿಯಸ್ ನರೇಟರ್. ಕಳೆದ ವಾರ ನನಗೆ ಸುಮ್ಮನೆ ಕೂತ್ಕೊಂಡು ಬೋರ್ ಆಗ್ತಾ ಇತ್ತು ಅಂತ ಒಂದು ಸಿನಿಮಾ ನೋಡೋಣ ಅಂತ ಡಿಸೈಡ್ ಮಾಡಿದೆ. ಯಾವ ಸಿನಿಮಾ ನೋಡೋಣ ಅಂತ ನೆಟ್ಫ್ಲಿಕ್ಸಲ್ಲಿ ಹೋಗ್ತಾ ಹೋಗ್ತಾ ನನಗೆ ಒಂದು ತೆಲುಗು ಸಿನಿಮಾ ಸಿಕ್ತು. ಆ ಸಿನಿಮಾ ನೋಡಿದ್ಮೇಲೆ ನಿಮಗೂ ನಾನು ಅದನ್ನು ಸಜೆಸ್ಟ್ ಮಾಡಬೇಕು ಅಂತ ಅಂದ್ಕೊಂಡೆ. ಈ ಸಿನಿಮಾ ಬರೀ ತೆಲುಗುವಲ್ಲಿ ಮಾತ್ರ ಅಲ್ಲ, ಟೋಟಲ್ 5 ಲ್ಯಾಂಗ್ವೇಜಸ್ ಇನ್ಕ್ಲೂಡಿಂಗ್ ಕನ್ನಡ ಅವೈಲಬಲ್ ಇದೆ. ಈ ಸಿನಿಮಾ ಬಂದುಬಿಟ್ಟು ಬೇರೆ ಯಾವುದೂ ಅಲ್ಲ, ಹಾಯ್ ನಾನ್ನ ಅನ್ನೋಂಥ ಮೂವಿ. ಈ ಸಿನಿಮಾ ಕಳೆದ ವರ್ಷ ಡಿಸೆಂಬರ್ 4ಕ್ಕೆ ರಿಲೀಸ್ ಆಗಿ ತುಂಬ ಒಳ್ಳೆ ಬ್ಲಾಕ್ ಬಸ್ಟರ್ ಹಿಟ್ಟನ್ನು ಪಡೀತು. ಆದರೆ ಇವತ್ತು ನಾನು ಈ ಸಿನಿಮಾ ಹೇಗಿದೆ ಅಂತ ಹೇಳೋ ಬದಲು ನಂಗೆ ಇದರಲ್ಲಿ ಯಾವ್ಯಾವ ಎಲಿಮೆಂಟ್ಸ್ ಇಷ್ಟ ಆಯಿತು ಅಂತ ಹೇಳ್ತೀನಿ. ಮೊದಲನೇದಾಗಿ ವಿರಾಜ್ ಆ್ಯಂಡ್ ಯಶ್ನಾ. ಆಬ್ವಿಯಸ್ಲಿ ಈ ಸಿನಿಮಾದಲ್ಲಿ ಈ ಲೀಡ್ ಕ್ಯಾರೆಕ್ಟರ್ಸ್ ದ ಮೋಸ್ಟ್ ಬ್ಯೂಟಿಫುಲ್ ಕ್ಯಾರೆಕ್ಟರ್ಸ್ ಅಂತಲೇ ಹೇಳ್ಬೋದು. ಗೊತ್ತಿಲ್ಲದೇ ಒಬ್ರನ್ನೊಬ್ರು ಮೀಟ್ ಆಗ್ತಾರೆ, ಒಬ್ರನ್ನೊಬ್ರು ಅರ್ಥ ಮಾಡ್ಕೊಳ್ಳೋಷ್ಟರಲ್ಲಿ ಪ್ರೀತಿನೂ ಮಾಡ್ತಾರೆ. ಒಬ್ರನ್ನೊಬ್ರು ಅರ್ಥ ಮಾಡ್ಕೊಂಡ್ಮೇಲೆ ಬಿಟ್ಕೊಡ್ಬೇಕು ಅನ್ನಿಸ್ಲಿಲ್ಲ. ಎಷ್ಟು ಅಂದರೆ ಅಕಸ್ಮಾತ್ ಅವ್ರ ಮಧ್ಯೆ ಏನಾದರೂ ಜಗಳ ಆಗಿ ಮತ್ತೆ ದೂರ ಆದ್ರೂ ಮತ್ತೆ ಬಂದುಬಿಟ್ಟು ಒಂದಾಗೋ ಹಾಗೆ ಒಂಥರ ಬ್ಯೂಟಿಫುಲಿ ಡಿಸೈನ್ಡ್ ಕ್ಯಾರೆಕ್ಟರ್ಸ್ ಅಂತಲೇ ಹೇಳ್ಬೋದು. ನೋಡಿದಷ್ಟು ಹೊತ್ತು ನಮ್ಮ ಲೈಫಲ್ಲೂ ಕೂಡ ಇಂಥ ಒಂದು ಕ್ಯಾರೆಕ್ಟರ್ ಇದ್ದರೆ ಚೆನ್ನಾಗಿರ್ತಿತ್ತಲ್ವಾ ಅಂತ ಅನಿಸುತ್ತೆ. ಎರಡನೇದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಂದರೆ ಅಪಾರ್ಥಗಳು. ಯಾವುದೇ ಒಂದು ರಿಲೇಷನ್ನಲ್ಲಾಗಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದು ಕಾಮನ್. ಆ್ಯಕ್ಚುಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗಲ್ಲೂ ಪ್ರೀತಿ ಇದೆ ಅಂತ ತುಂಬ ಗರ್ವದಿಂದ ಹೇಳುವಂಥದ್ದು ಈ ಸೀನ್. ಒಂದು ಕಪಲ್ ಮಧ್ಯದಲ್ಲಿ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆದಮೇಲೆ ತುಂಬ ಜನ ಈಗೋ ಅಡ್ಡ ಬಂದುಬಿಟ್ಟು ಏನು ಮಾತಾಡಲ್ಲ. ಆದರೆ ಆ ಈಗೋನ ಪಕ್ಕಕ್ಕಿಟ್ಟು ಹತ್ತಿರ ಬಂದರೆ ಆ ಪ್ರೀತಿ ಎಷ್ಟು ಅದ್ಭುತವಾಗಿರುತ್ತೆ ಅಂದರೆ ನಾವು ದೂರ ಆಗಬೇಕು ಅನ್ನೋ ಆಲೋಚನೆ ತಲೆಯಲ್ಲಿ ಸಹ ಬರೋದಿಲ್ಲ. ಕೆಲವೊಂದು ಸಲ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸಿಂದನೇ ಪ್ರೀತಿಯ ಅರ್ಥ ಏನು ಅಂತ ಕೂಡ ಗೊತ್ತಾಗುತ್ತೆ. ಮೂರನೇದು ನೆವರ್ ಗಿವಿಂಗ್ ಅಪ್. ಲೈಫ್ ಎಲ್ಲರಿಗೂ ಯಾವಾಗ ಹೇಗಿರುತ್ತೆ ಅಂತ ಹೇಳೋಕ್ಕಾಗಲ್ಲ, ಆದರೆ ಆಲ್ ಯು ನೀಡ್ ಈಸ್ ಟು ಎಕ್ಸೆಪ್ಟ್ ದ ಸಿಚುವೇಶನ್ಸ್. ಲೈಫಲ್ಲಿ ಗಿವ್ ಅಪ್ ಅನ್ನೋದು ಯಾವತ್ತೂ ಮಾಡಬಾರ್ದು ಅಂತ ಕರೆಕ್ಟಾಗಿ ಹೇಳ್ದಂಥ ಸೀನ್ ಇದು. ಯುದ್ಧ ಮಾಡಿದ್ರೇನೆ ಅಲ್ವಾ ನೀನು ಸಾಧಿಸೋಕ್ಕಾಗುತ್ತೋ ಇಲ್ವೋ ಅಂತ ಹೇಳೋದು. ಯುದ್ಧಕ್ಕೆ ಕೂಡ ನೀನು ಕೆಲ್ಸಕ್ಕೆ ಬರಲ್ಲ ಅಂತ ನಿನಗೆ ನೀನೇ ಗಿವ್ ಅಪ್ ಮಾಡ್ಕೊಂಡ್ಬಿಟ್ರೆ ಮುಂದೆ ನೀನು ಲೈಫ್ನ ಹೇಗೆ ಫೇಸ್ ಮಾಡ್ತೀಯಾ? ಲೈಫ್ ಈಸ್ ಫುಲ್ ಆಫ್ ಮಿರಾಕಲ್ಸ್. ಆದರೆ ಕೆಲವು ಮಿರಾಕಲ್ಸ್ ಅದ್ಭುತನ ತೋರಿಸುತ್ತೆ, ಇನ್ನು ಕೆಲವೊಂದು ಆಶ್ಚರ್ಯ ಹುಟ್ಟಿಸುತ್ತೆ. ಇದು ಯಾವಾಗ ಹೇಗೆ ಬರುತ್ತೆ ಅಂತ ಗೊತ್ತಿಲ್ಲ, ಆದರೆ ಎಲ್ಲದಕ್ಕೂ ರೆಡಿಯಾಗಿ ಗಿವ್ ಅಪ್ ಮಾಡ್ದಲೇ ಇರಬೇಕು ಅಂತ ಈ ಸೀನ್ ತೋರಿಸ್ಕೊಡ್ತು. ನಾಲ್ಕನೇದು ಅಪ್ಪ ಮತ್ತು ಮಗಳ ಬಾಂಡಿಂಗ್. ಅಪ್ಪ ಮಗಳು ಈ ವರ್ಲ್ಡಲ್ಲಿ ಒನ್ ಆಫ್ ದ ಪ್ಯೂರೆಸ್ಟ್ ಬಾಂಡ್. ಅಪ್ಪನ ಬಗ್ಗೆ ತಿಳ್ಕೋಬೇಕು ಅಂತ ಮಗಳು ಮಹಿಯ ಕುತೂಹಲ. ಆದರೆ ಅಪ್ಪನ ಲೈಫನ್ನು ತಿಳಿದಿಲ್ಲರ ಹಾಗಾಯಿತು. ಮಗಳನ್ನು ಕಣ್ಣಲ್ಲಿ ಕಣ್ಣಿಟ್ಟು ಕಾಪಾಡಿಕೊಳ್ಳೋಣ ಅಂತ ಅಂದ್ಕೊಂಡು ಒಬ್ಬ ತಂದೆ ನಿಸ್ಸಹಾಯಕವಾಗಿ ಒಬ್ಬನೇ ಯುದ್ಧ ಮಾಡ್ತಿರೋದನ್ನು ನೋಡಿ ಮಗಳಿಗೆ ಏನು ಮಾತಾಡಬೇಕು ಅಂತಲೇ ಗೊತ್ತಾಗಲಿಲ್ಲ. ಅಮ್ಮ ಇಲ್ಲ, ಅಮ್ಮ ಬರೋದು ಇಲ್ಲ ಅಂತ ಅಪ್ಪನಲ್ಲೇ ಅಮ್ಮನ ಹುಡುಕ್ತಾ ಇರ್ತಾಳೆ. ಅಪ್ಪನ ಹತ್ರನೇ ಅಮ್ಮ ಅಮ್ಮ ಅನ್ನುವಂಥ ಪದನ ಬರೆಸ್ಕೊತಾ ಇರ್ತಾಳೆ. ಇನ್ನು ಐದನೇದು ಮ್ಯಾರೇಜ್ ಅಂದರೆ ಮದುವೆ. ಮದುವೆ ಅನ್ನೋದು ಸ್ವರ್ಗದಲ್ಲಿ ನಡೆಯುವಂಥದ್ದು ಅಂತ ಹೇಳ್ತಾರೆ. ಅಂದರೆ ಯಾವತ್ತೂ ಅವರು ದೂರ ಆಗೋದಿಲ್ಲ, ಎಟರ್ನಿಟಿವರೆಗೂ ಒಂದಾಗಿರ್ತಾರೆ ಅಂತ. ಒಬ್ಬ ಮನುಷ್ಯ ತನ್ನ ಸ್ಟೇಟಸ್ಗಿಂತ ಅವನು ಜಾಸ್ತಿ ಪ್ರೀತಿಸಿದ್ರೆ ಎಷ್ಟು ದೂರ ಹೋಗ್ಬೇಕು ಅಂದ್ಕೊಂಡ್ರೂ ಇನ್ನೂ ಒಂದೊಂದು ಹೆಜ್ಜೆ ಹತ್ತಿರ ಆಗ್ತಾನೆ ಇರ್ತಾರೆ. ಎಷ್ಟು ಬ್ರೇಕಪ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡ್ರು ಮತ್ತೆ ಪ್ಯಾಚಪ್ ಆಗ್ತಾನೆ ಇರ್ತಾರೆ. ಎಷ್ಟು ಬೈಕೊಂತ ಇದ್ರೂ ಅವರಲ್ಲಿ ಪ್ರೀತಿ ಮಾತ್ರ ಇನ್ನೂ ಜಾಸ್ತಿ ಆಗ್ತಾನೇ ಇರುತ್ತೆ. ಲಾಸ್ಟಿಗೆ ಏನೂ ಬೇಡ ಅಂತ ಅಂದ್ಕೊಂಡ್ರು ಲೈಫಲ್ಲಿ ಅವರಿಲ್ದಲೇ ನಾವು ಇರೋಕ್ಕಾಗಲ್ಲ ಅನ್ನೋ ಹಾಗೆ ಅನಿಸುತ್ತೆ. ಮೈಂಡ್ ಹೇಳೋದೇ ಒಂದು, ಮನಸ್ಸು ಕೇಳೋದೇ ಒಂದು. ಈ ರೀತಿಯಾದಂತಹ ಒಂದು ಮೆಸೇಜನ್ನು ಈ ಸೀನ್ ಕ್ಲಿಯರ್ ಆಗಿ ತೋರಿಸ್ತು. ನೆಕ್ಸ್ಟ್ ಬರೋದು ಅಮ್ಮನ ಕ್ಯಾರೆಕ್ಟರ್. ಈ ಪ್ರಪಂಚದಲ್ಲಿ ಯಾರ್ದಾದ್ರೂ ಅನ್ಕಂಡೀಷನಲ್ ಲವ್ ಅಂತ ಇದೆ ಅಂದರೆ ಅದು ಅಮ್ಮಂದು ಮಾತ್ರ. ತನ್ನ ಮಗಳಿಗೆ ಏನಾದರೂ ಆದರೆ ತಡ್ಕೊಳಕ್ಕಾಗಲ್ಲ ಅಂತ ಹೇಳಿ ಅವಳು ಮಾಡ್ತಿರೋ ತಪ್ಪಾದ್ರೂ ಸುಳ್ಳನ್ನು ಹೇಳ್ತಾಳೆ ಮಹಿ. ಕಣ್ಮುಂದೆ ಇರೋಂಥ ತಾಯಿನ ಅಮ್ಮ ಅಂತ ಕರೆಯೋಕ್ಕಾಗ್ದಲೇ ಇರೋಷ್ಟು ನೋವು ಇನ್ನೇನೂ ಇರಲ್ಲ ಮಹಿಗೆ. ಅವಳಿಗೆ ಆ ಡಿಸೀಸ್ ಇದೆ ಅಂತ ಹೇಳಿದ್ರೆ ಅವ್ರ ಅಮ್ಮಂಗೆ ತಡ್ಕೊಳಕ್ಕಾಗಲ್ಲ. ಯಾಕಂದರೆ ಅವಳಿಗೆ ಏನಾದರೂ ಪರವಾಗಿಲ್ಲ, ತನ್ನ ಮಕ್ಕಳಿಗೆ ಏನಾದರೂ ಆದರೆ ಅಮ್ಮ ಯಾವತ್ತಾದರೂ ತಡ್ಕೊತಾರ. ಕೊನೆಯದಾಗಿ ಹೇಳಬೇಕಂದ್ರೆ ವಿರಾಜ್ ಮತ್ತು ಯಶ್ನಾಳ ಕೆಮಿಸ್ಟ್ರಿ. ಒಂದು ಕಪಲ್ ಮಧ್ಯೆ ಎಷ್ಟಾದರೂ ಜಗಳ ಆಡೋಕೆ ಬಿಡಿ, ಎಷ್ಟೇ ದೂರ ಹೋಗೋಕೆ ಬಿಡಿ, ಲಾಸ್ಟಿಗೆ ಇಬ್ಬರು ಸೇರ್ಕೋಬೇಕಾಗಿರೋಂಥದ್ದು ಪ್ರೀತಿ ಅನ್ನುವಂಥ ದಾರಿಯನ್ನೇ. ಯಾಕೆಂದರೆ ಎಷ್ಟೇ ಜಗಳ ಆದ್ರೂ ಒಬ್ಬ ಹುಡುಗಿಗೆ ತಲೆವಾಲೋಕೆ ಅಂತ ಒಂದು ಭುಜ ಬೇಕೇ ಬೇಕು, ಒಬ್ಬ ಹುಡುಗಂಗೆ ತಲೆ ಸವರೋಕೆ ಅಂತ ಒಂದು ಕೈ ಬೇಕೇ ಬೇಕು. ಇಬ್ಬರಿಗೂ ಮಧ್ಯದಲ್ಲಿ ಪ್ರೀತಿ ಅನ್ನೋದು ಬೇಕೇ ಬೇಕು.
ಆ ಪ್ರೀತಿಗೋಸ್ಕರ ಎಷ್ಟು ದೂರ ಬೇಕಾದರೂ ಹೋಗ್ತೀವಿ ಅಂತ ನಿಂತಹ ಕಪಲ್ ಇವರು. ಯಾಕಂದರೆ ಲಾಸ್ಟಲ್ಲಿ ಇಬ್ಬರು ಒಬ್ರಿಗೊಬ್ರು ಹೇಳ್ಕೊಂಡಂಥ ಮಾತು ಒಂದೇ, ಐ ಲವ್ ಯು. ನಾನು ಕೊನೆಯದಾಗಿ ಈ ಸಿನಿಮಾ ನೋಡಿದ್ಮೇಲೆ ಹೇಳಬೇಕಾಗಿರೋದೇನೆಂದರೆ, ಒಂದು ಕಪಲ್ ಮಧ್ಯೆ ಜಗಳ ಅನ್ನೋದು ಕಾಮನ್ ಆಗಿರುತ್ತೆ, ಆದರೆ ಪ್ರೀತಿ ಅನ್ನೋದು ಪರ್ಮನೆಂಟ್ ಆಗಿರುತ್ತೆ. ಅದು ಗಟ್ಟಿಯಾಗಿದ್ದರೆ ಎಷ್ಟು ಜಗಳ ಆದ್ರೂ ಏನೂ ಆಗಲ್ಲ, ಎಷ್ಟು ಜಗಳ ಆದ್ರೂ ಯಾವ ದೂರನೂ ಬೆಳೆಯಲ್ಲ. ಈ ಮಾತನ್ನು ಇಬ್ಬರಿಗಿಬ್ಬರು ಸೇಮ್ ಅಂದ್ಕೊಂಡಾಗ್ಲೇ ಈ ಬಾಂಡಿಂಗ್ ಅನ್ನೋದು ಸ್ಟ್ರಾಂಗ್ ಆಗಿ ನಿಲ್ಲುತ್ತೆ. ಅದು ಪ್ರೀತಿ ಆಗಿರ್ಬೋದು, ಬೇರೆ ಏನು ಬೇಕಾದರೂ ಆಗಿರ್ಬೋದು. ನೀವು ಕೂಡ ಈ ಸಿನಿಮಾನ ನೆಟ್ಫ್ಲಿಕ್ಸಲ್ಲಿ ನೋಡಿ ಎಂಜಾಯ್ ಮಾಡಿ. ನಿಮಗೆ ಆ ಸಿನಿಮಾ ನೋಡಿದ ಮೇಲೆ ಹೇಗೆ ಅನ್ನಿಸ್ತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಿಮಗೆ ನಾನು ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೇನೆ. ಅಲ್ಲಿವರೆಗೂ ಸ್ಟೇ ಟ್ಯೂನ್ಡ್.